ಸ್ವಾಭಿಮಾನಿಗಳ ಒಕ್ಕೂಟ ಮತ್ತು ಜನಕಲ್ಯಾಣ ಸಮಾವೇಶ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ 2 ತಿಂಗಳಿಂದ ಹಿಂದೆನೆ ನಮ್ಮ ಲೋಹಿಯಾ ವಿಚಾರ ಮಾತಾಡ್ತಕ್ಕಂಥ ಶಿವಣ್ಣ ಅವರು ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಸುರೇಶ್ ಅಣ್ಣ ಇರ್ಬೋದು, ನಂಜೇಗೌಡರು ಇರ್ಬೋದು, ಆನಂದಣ್ಣ ಇರ್ಬೋದು, ಮೈಸೂರು ಶಿವಪ್ಪನರ್ ಇರ್ಬೋದು, ಸುರೇಶ್ ಇರ್ಬೋದು, ಹೀಗೆ ನಮ್ಮ ಹೊಳೆನರಸೀಪುರ ಮಂಜೇಗೌಡರು ಇರ್ಬೋದು, ನಾವೆಲ್ಲ ಮೈಸೂರಲ್ಲಿ 3 ಮೀಟಿಂಗ್ ನ ಮಾಡಿದ್ವು. 3 ಮೀಟಿಂಗ್ ಮಾಡಿದ ಉದ್ದೇಶ ನಾವು ಕಾರ್ಯಕ್ರಮ ಮಾಡಲಿಕ್ಕೋಸ್ಕರ ಅಲ್ಲ. ಬಹಳ ಜನ ಹೆಣ್ಣು ಮಕ್ಕಳು, ಬಹಳ ಜನ ಕೂಲಿ ಕಾರ್ಮಿಕರು, ಬಹಳ ಜನ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲವನ್ನೂ ಸಹ ತಗೊಳ್ತಕ್ಕಂಥವ್ರು ನಮ್ಮನ್ನ ಬಹಳ ಮಾತಾಡಿದ್ರು. ನಮ್ಮ ಸಾಹೇಬರಿಗೆ ಕೆಲವು ವಿಚಾರವನ್ನ ಮಾತಾಡ್ತಾ ಇದ್ದಾರೆ, ನೀವು ಸುಮ್ಮನೆ ಕೂತಿದ್ದೀರಾ, ನೀವು ಕಾರ್ಯಕ್ರಮವನ್ನ ಮಾಡಲೇಬೇಕು, ಆ ಬಿಜೆಪಿ ಜೆಡಿಎಸ್ನವರಿಗೆ ಉತ್ತರ ಕೊಡಲೇಬೇಕು, ಇಲ್ಲದೆ ಹೋದ್ರೆ ನಾವು ಆ ನೋಡ್ತಾ ಇರ್ತಕ್ಕಂಥ ಟಿವಿನ, ನಮ್ಮನೆ ಟಿವಿನ ನಾವೇ ಹೊಡಿಬೇಕಾಗ್ತದೆ. ನಮ್ಮ ಸಾಹೇಬ್ರನ್ನ ಏವನ್ನಂತಾರೆ, ಆ ನನ್ನ ತಾಯಿನ ಏಟು ಅಂತಾರೆ. ನಮ್ಮಲ್ಲಿ ತಡೀಲಿಕ್ಕೆ ಆಗ್ತಾ ಇಲ್ಲ. ಈ ಆಕ್ರೋಶವನ್ನ ಇಡೀ ಜನ ನಮ್ಮಲ್ಲಿ ಬಹಳ ಕಟುವಾಗಿ ನಿಮ್ ಕೈಲಾಗದೇ ಇಲ್ಲ ಅಂತ ತಿಳಿಸಿದಂತ ನಂತರದಲ್ಲಿ ನಾವೆಲ್ಲ ಕುಳಿತು ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಮೈಸೂರಲ್ಲಿ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಹೊರಟು, ಅದಾದ ನಂತರ 5-6 ಜನ ಮಂತ್ರಿಗಳು ಸೇರಿ ಬರೀ ನೀವೇ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಂತ ಮಾಡೋದು ಬೇಡ, ನಾವೆಲ್ಲ ಸೇರಿ ಕಾರ್ಯಕ್ರಮ ಮಾಡೋಣಂತ ಮಂತ್ರಿಗಳು ಬಂದ್ರು. ಅದಾದ ನಂತರದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಈ ಒಕ್ಕೂಟಗಳು ಮಾಡ್ತಾ ಇರ್ತಕ್ಕಂಥದಕ್ಕೆ ಬಹಳ ಸಂತೋಷ ನನಗೆ. ಬೆಂಗಳೂರಿಂದ ಮೈಸೂರುವರೆಗೂ ನಾನು ಸಿದ್ದರಾಮಯ್ಯನವರ ಪರವಾಗಿ ಬಂಡೆ ನಿಂತಿದ್ದೀನಿ. ಈಗಾಗಲೇ ಮೈಸೂರಲ್ಲಿ ಹೇಳಿದ್ದೀನಿ, ಸಿದ್ದರಾಮಯ್ಯನವರ ಪರವಾಗಿ ನಾನು ಬಂಡೆ ಇದ್ದಂಗೆ ಇರ್ತೀನಿ ಅಂತಕ್ಕಂಥ ಮಾತನ್ನ ಮೈಸೂರಲ್ಲಿ ಹೇಳಿದ್ರು. ಹಂಗಾಗಿ ಇವೆಲ್ಲ ವಿಚಾರವನ್ನು ನೋಡಿ ನೀವೆಲ್ಲ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿದಂಗೆ ಎಲ್ಲರೂ ಬಂಡೆ ನಿಂತಂಗೆ ನಿಂತಿರ್ಬೇಕು. ಸಾಹೇಬರು ಮೈಸೂರು ಕಾರ್ಯಕ್ರಮದಲ್ಲಿ ಹೇಳಿದರೆ ಡಿ.ಕೆ. ಸಾಹೇಬರು ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಬಂಡೆ ನಿಂತಂಗೆ ನಿಂತಿರ್ತೀನಿ ಅಂತ. ಇದನ್ನೆಲ್ಲದೂ ನೋಡಿ ಸ್ವಾಭಿಮಾನಿಗಳ ಒಕ್ಕೂಟ, ಜನಕಲ್ಯಾಣ, ಈ ಜನಕಲ್ಯಾಣ ಕಾರ್ಯಕ್ರಮ ಅಂತಕ್ಕಂಥದ್ದು ಬಿಜೆಪಿ ಜೆಡಿಎಸ್ನವರಿಗೆ ಗೊತ್ತಿಲ್ಲ ಸ್ವಾಮಿ. ಅದನ್ನೇ ಪತ್ರಿಕೆಯವರಿಗೆ ಏನ್ ಜನಕಲ್ಯಾಣ ಅಂತ ಹೇಳ್ತಾರೆ. ಈ ಜನಕಲ್ಯಾಣ ಅಂತಕ್ಕಂಥ ಕಾರ್ಯಕ್ರಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ.ಕೆ. ಸಾಹೇಬರ ಕನಸಿನ ಕೂಸು, ಕಾಂಗ್ರೆಸ್ ಪಕ್ಷದ ಕನಸಿನ ಕೂಸು. ಜನಕಲ್ಯಾಣ ಅಂತಕ್ಕಂಥದ್ದೇ 5 ಗ್ಯಾರಂಟಿಗಳು. ಇದನ್ನೇ ಬಸವಣ್ಣವರು ಜನಕಲ್ಯಾಣ ಅಂತ ಹೇಳಿದ್ರು. ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ಈ ನಾಯಕರುಗಳು ಇದನ್ನೇನಾದ್ರೂ ಈ ರಾಜ್ಯಕ್ಕೆ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ, ಅದನ್ನು ಬಿಟ್ಟು ಬೇರೆ ಯಾವುದು ಪಕ್ಷ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಈ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಶ್ರವಣೂರು ಪಂಚಾಯತಿಗೆ ಬಂದಿದ್ರು. ಅಲ್ಲಿ ಒಂದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಓಪನ್ ಮಾಡಲಿಕ್ಕೆ ಹಳ್ಳಿ ಮೈಸೂರು ಹೋಬಳಿಗೆ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು. ಅವಾಗ ನಾನು ಹೇಳಿದ್ದೆ, ವಿರೋಧ ಪಕ್ಷದ ನಾಯಕರಿದ್ದಾಗಲೇ ಇಡೀ ಕಾಂಗ್ರೆಸ್ ಅಮಿತ್ ಶಾ ಅವರು ಸಿದ್ದರಾಮಯ್ಯ ಒಬ್ಬರನ್ನು ಕಟ್ಟಾಕಿದ್ರೆ ಇಡೀ ಕಾಂಗ್ರೆಸ್ನೇ ಕಟ್ಟಿ ಹಾಕ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅಮಿತ್ ಶಾ ಅವರು. ನೀವೆಲ್ಲ ಎಚ್ಚರದಲ್ಲಿರಿ. ನಾವು ಅಧಿಕಾರಕ್ಕೋಸ್ಕರ ಇರಬಾರದು, ಸಿದ್ದರಾಮಯ್ಯನವರು ಅನುಯಾಯಿಯಾಗಿರ್ಬೇಕು ಅಂತಕ್ಕಂಥ ತೀರ್ಮಾನವನ್ನ ತಗೊಂಡ ಮೇಲೆ ನೀವೆಲ್ಲ ಸೇರಿ 136 ಜನ ಏನು ಇವರೆಂತ ಕೋರ್ಟ್ಗಳು ಕೊಡ್ತಾವಲ್ಲ ತೀರ್ಪು, ಈ ಕೋರ್ಟ್ಗಳು ತೀರ್ಪನ್ನ ನಾವು ವಿರೋಧ ಮಾಡೋದಿಲ್ಲ. ಆದ್ರೆ ಜನದ ತೀರ್ಪು ಇದೆಯಲ್ಲ, ಇಷ್ಟೆಲ್ಲ ಆದ್ರೂ 3 ಕ್ಷೇತ್ರದ ಜನದ ತೀರ್ಪು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಪರ ಬಂದಿದೆ. ಈ 3 ತೀರ್ಪು ಸಿದ್ದರಾಮಯ್ಯನವರ ಪರ ಬಂದಿದೆ. ಇವತ್ತು ಸಹಿತ ಸಿದ್ದರಾಮಯ್ಯನನ್ನು ಕಟ್ಟಾಕ್ಬೇಕಂತ ಇಡಿ ಅವರು ಏನೇನೋ ನೋಟಿಸ್ ಕೊಡೋದು, ಏನೇನೋ ಜನದ ತಪ್ಪುದಾರಿ ಹೇಳಿತಕ್ಕಂಥದ್ದು, 100 ಸುಳ್ಳನ್ನ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನ ತಿಳಿಸ್ಲಿಕ್ಕೋಸ್ಕರಲೇ ಇದನ್ನು ತಿಳಿಸಬೇಕಾಗುತ್ತೆ, ಜನ ನಿಲ್ಲಬೇಕಾಗ್ತದೆ. ಈಗಾಗಲೇ ಶಿವಲಿಂಗೇಗೌಡರು ಸರಿ ಹೇಳಿದ್ರು, ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ರಕ್ತ ಕ್ರಾಂತಿನೂ ಸಹ ಮಾಡಬೇಕಾಗ್ತದೆ. ನಾವೇನಾದ್ರು ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಕೈ ಹಾಕಿದ್ರೆ ಒಂದು ರಕ್ತ ಕ್ರಾಂತಿನೂ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಜಿಲ್ಲೆ ಕಾರ್ಯಕ್ರಮವನ್ನ ಹಾಸನ ಜಿಲ್ಲೆಯ ಶಾಸಕರು ಮತ್ತೆ ಡೆಪ್ಯೂಟೇಟ್ ಕ್ಯಾಂಡಿಡೇಟ್
ಮಾನ್ಯ ಜಿಲ್ಲಾ ಮಂತ್ರಿ ಆದಂತ ಮಾನ್ಯ ರಾಜಣ್ಣವರು, ಹಿರಿಯರು ಆದಂತ ಶಿವರಾಮಣ್ಣವರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲರೂ ಸಹ ಬಹಳ ಜವಾಬ್ದಾರಿಯುತ ಅಡ್ಡಿ ನಮಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟು ಮಹದೇವಪ್ಪನವರು ಬಹಳ ವಿವೇಚನೆಯಲ್ಲಿ ಕಾರ್ಯಕ್ರಮ ಹೇಗಿರಬೇಕು ಅಂತಕ್ಕಂಥದ್ದನ್ನು ಹೇಳಿ, ಅದ್ರ ಜೊತೆ ವೆಂಕಟೇಶಣ್ಣವರು, ಅದ್ರ ಜೊತೆ ಚೆಲುವರಾಯ ಸ್ವಾಮಿಯವರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಜಾರ್ಜ್ ಸಾಹೇಬರು ಇವರೆಲ್ಲ ತಗೊಂಡವ್ರೆ. ಇದಲ್ಲದೆ ಹಾಸನ ಜಿಲ್ಲೆಗೆ ಕರ್ನಾಟಕ ರಾಜ್ಯದ ಎಲ್ಲಾ ಮಂತ್ರಿಗಳು ಬಂದಿರೋದಕ್ಕೆ ನಮ್ಮ ಜಿಲ್ಲೆಯ 6 ಜಿಲ್ಲೆಯ ಜನಗಳ ಪರವಾಗಿ ಎಲ್ಲಾ ಮಂತ್ರಿಗಳಿಗೂ ನನ್ನ ವೈಯಕ್ತಿಕವಾದ ಜಿಲ್ಲೆಯ ಪರವಾದ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಭಾಷಣಕ್ಕೆ ವಿದಾಯವನ್ನು ಹೇಳ್ತೀನಿ. ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ DK ಸಾಹೇಬ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.